ಗುಬ್ಬಚ್ಚಿ ನಮ್ಮ ಮನೆಯಂಗಳದ ಗೆಳೆಯ. ಗುಬ್ಬಚ್ಚಿ ವೈಜ್ಞಾನಿಕ ಹೆಸರು ಪ್ಯಾಸರ್ ಡೊಮೆಸ್ಟಿಕಸ್. ಯುರೋಪ್, ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ಬಹುತೇಕ ಭಾಗಗಳಲ್ಲಿ ವ್ಯಾಪಕವಾಗಿ ಕಂಡುಬರುವ ಒಂದು ಸಣ್ಣ ಹಕ್ಕಿಯಾಗಿದೆ. ಮಾನವನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ಈ ಪಕ್ಷಿ ನಮ್ಮ ಮನೆಗಳ ಸುತ್ತಮುತ್ತ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಗುರುತಿಸುವುದು ಹೇಗೆ? ಗುಬ್ಬಚ್ಚಿಗಳು ಸುಮಾರು 16 ಸೆಂಟಿಮೀಟರ್ ಉದ್ದವಿದ್ದು ಬೂದು ಮತ್ತು ಕಂದು ಬಣ್ಣದ ಪುಕ್ಕಗಳನ್ನು ಹೊಂದಿರುತ್ತವೆ. ಗಂಡು ಗುಬ್ಬಚ್ಚಿಗಳು ಹೆಣ್ಣುಗಳಿಗಿಂತ ಹೆಚ್ಚು ಗಾಢವಾದ ಬಣ್ಣವನ್ನು ಹೊಂದಿರುತ್ತವೆ. ಗಂಡು ಗುಬ್ಬಚ್ಚಿಯ ತಲೆಯ ಮೇಲೆ ಬೂದು ಬಣ್ಣ, ಕತ್ತಿನ ಹಿಂದೆ ಕಂದು ಬಣ್ಣ ಮತ್ತು ಎದೆಯ ಮೇಲೆ ಕಪ್ಪು ಬಣ್ಣದ ಗುರುತು ಇರುತ್ತದೆ. ಹೆಣ್ಣು ಗುಬ್ಬಚ್ಚಿಗಳು ಸಾಮಾನ್ಯವಾಗಿ ಕಂದು ಬಣ್ಣದ್ದಾಗಿದ್ದು ಯಾವುದೇ ವಿಶೇಷ ಗುರುತುಗಳಿರುವುದಿಲ್ಲ. ಆಹಾರ ಮತ್ತು ವಾಸಸ್ಥಾನ. ಗುಬ್ಬಚ್ಚಿಗಳು ಮುಖ್ಯವಾಗಿ ಧಾನ್ಯಗಳು, ಬೀಜಗಳು ಮತ್ತು ಸಣ್ಣ ಕೀಟಗಳನ್ನು ತಿನ್ನುತ್ತವೆ. ಮಾನವ ವಸತಿ ಪ್ರದೇಶಗಳಲ್ಲಿ ಸುಲಭವಾಗಿ ಆಹಾರ ಲಭ್ಯವಿರುವುದರಿಂದ ಅವು ನಮ್ಮ ಮನೆಗಳ ಸುತ್ತಮುತ್ತಲೇ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಹಳೆಯ ಮನೆಗಳ ಸಂದುಗಳಲ್ಲಿ, ಮರದ ಪೊಟರೆಗಳಲ್ಲಿ ಮತ್ತು ಇತರ ಸುರಕ್ಷಿತ ಸ್ಥಳಗಳಲ್ಲಿ ಉಣಹುಲ್ಲು, ಗರಿಗಳು ಮತ್ತು ಇತರ ಮೃದುವಾದ ವಸ್ತುಗಳನ್ನು ಬಳಸಿ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ. ಸಂತಾನೋತ್ಪತ್ತಿ. ಗುಬ್ಬಚ್ಚಿಗಳು ವರ್ಷಕ್ಕೆ ಹಲವಾರು ಬಾರಿ ಮೊಟ್ಟೆಗಳನ್ನಿಡುತ್ತವೆ. ಪ್ರತಿ ಬಾರಿಯೂ 3 ರಿಂದ 5 ಮೊಟ್ಟೆಗಳನ್ನು ಇಡುತ್ತವೆ. ಗಂಡು ಮತ್ತು ಹೆಣ್ಣು ಎರಡೂ ಹಕ್ಕಿಗಳು ಮೊಟ್ಟೆಗಳಿಗೆ ಕಾವು ಕೊಡುವ ಮತ್ತು ಮರಿಗಳನ್ನು ಪೋಷಿಸುವ ಜವಾಬ್ದಾರಿಯನ್ನು ಹಂಚಿಕೊಳ್ಳುತ್ತವೆ. ಪರಿಸರದಲ್ಲಿ ಪಾತ್ರ ಮತ್ತು ಕ್ಷೀಣಿಸುತ್ತಿರುವ ಸಂತತಿ. ಗುಬ್ಬಚ್ಚಿಗಳು ಕೃಷಿಗೆ ಹಾನಿಕಾರಕ ಕೀಟಗಳನ್ನು ತಿನ್ನುವ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ನಗರೀಕರಣ, ಆಧುನಿಕ ಕೃಷಿ ಪದ್ಧತಿಗಳು, ಕೀಟನಾಶಕಗಳ ಬಳಕೆ ಮತ್ತು ಗೂಡು ಕಟ್ಟಲು ಸೂಕ್ತ ಸ್ಥಳಗಳ ಅಭಾವದಿಂದಾಗಿ ಗುಬ್ಬಚ್ಚಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಈ ಚಿಕ್ಕ ಮತ್ತು ಚೇತೋಹಾರಿ ಹಕ್ಕಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ಮನೆಗಳ ಬಳಿ ನೀರು ಮತ್ತು ಆಹಾರವನ್ನು ಇಡುವುದರ ಮೂಲಕ ಹಾಗೂ ಕೃತಕ ಗೂಡುಗಳನ್ನು ಅಳವಡಿಸುವುದರ ಮೂಲಕ ನಾವು ಗುಬ್ಬಚ್ಚಿಗಳ ಸಂತತಿಯನ್ನು ಉಳಿಸಲು ಸಹಾಯ ಮಾಡಬಹುದು.